ಹಲೋ ಎವ್ರಿವಾನ್. ಇವತ್ತು ನಾವು ಹೊರಟಿದ್ದೀವಿ ಕೂರ್ಗಿಗೆ. 3 ದಿನ ರಜೆ ಇತ್ತು, ಕೂತ್ಕೊಂಡು ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದು ಬೇಡ ಅಂತ ಬೈಕ್ ತೊಗೊಂಡು ಕೂರ್ಗ್ಗೆ ಪಯಣನ ಸ್ಟಾರ್ಟ್ ಮಾಡಿದ್ದೇವೆ ನಾವಿಬ್ಬರು. ಈ ಟೈಮ್ ನಾವು ತುಂಬ ಪ್ಲೇಸಸ್ ನೋಡೋದು ಅಂತ ಡಿಸೈಡ್ ಅಂತ ಮಾಡಲಿಲ್ಲ, ಪ್ಲ್ಯಾನ್ ಸಹ ಮಾಡಲಿಲ್ಲ. ಜಸ್ಟ್ ನಾವು ರೆಸಾರ್ಟ್ ಬುಕ್ ಮಾಡಿ ಅಲ್ಲಿ ಹೋಗಿ ದೆನ್ ವಿ ವಿಲ್ ಡಿಸೈಡ್, ನೋಡುವ ಹೇಗೆಲ್ಲ ಇರ್ತದೆ ಅಂತ. ಸೊ ಫಸ್ಟ್ ನಾವು ರೆಸಾರ್ಟಿಗೆ ಹೋದ್ವಿ. ಇದು ನಮ್ಮ ಫಸ್ಟ್ ಲೊಕೇಶನ್. ನಾವು ರೀಚ್ ಆದಾಗ ಆಲ್ರೆಡಿ ಸಂಜೆ ಆಗಿತ್ತು, ಹೊರಗಡೆ ಎಲ್ಲೂ ಹೋಗೋಕ್ಕಾಗಲ್ಲ ಅಂತ ಚಿಲ್ ಮಾಡುವ ಅಂತ ಪ್ಲ್ಯಾನ್ ಮಾಡಿ ಅಲ್ಲೇ ಕೂತ್ಕೊಂಡು ಸ್ವಲ್ಪ ರಿಲ್ಯಾಕ್ಸ್ ಮಾಡಿದ್ವಿ. ಸ್ವಲ್ಪ ಜಂಕ್ ತಿಂದ್ವಿ, ಸ್ವಲ್ಪ ಆಟ ಆಡಿದ್ವಿ. ಆಮೇಲೆ ಅಲ್ಲೇ ಸ್ವಲ್ಪ ಕ್ಯಾಂಪ್ ಫೈರಿಂಗ್ ಎಲ್ಲ ಇತ್ತು, ಕುತ್ಕೊಂಡು ಹಾಗೆ ಚಿಲ್ ಮಾಡಿದ್ವಿ. ಬೆಳಗ್ಗೆ ಎದ್ಬಿಟ್ಟು ಅಲ್ಲೇ ರೆಸಾರ್ಟಲ್ಲಿ ಇದ್ದಿದ್ದೆಲ್ಲ ಸ್ಪೋರ್ಟ್ಸ್ನೆಲ್ಲ ಟ್ರೈ ಮಾಡುವ, ನಮ್ಮ ಟ್ಯಾಲೆಂಟ್ ಏನಂತ ಇದೆ ಅಂತ ಚೆಕ್ ಮಾಡುವ ಅಂತ ಚೆಕ್ ಮಾಡ್ತಾ ಇದ್ವಿ. ಗೇಮ್ ಎಲ್ಲ ಮುಗಿದ್ಮೇಲೆ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಿ ವಿ ಸ್ಟಾರ್ಟೆಡ್ ಟು ಅಬಿ ಫಾಲ್ಸ್. ಅಲ್ಲಿಂದ ಸ್ವಲ್ಪ ಹತ್ರ ಇದೆ ಅಂತ ಗೊತ್ತಾಯಿತು. ಅಲ್ಲಿ ನೋಡುವ ನೀರಿದೆಯೋ ಇಲ್ವೋ ಗೊತ್ತಿಲ್ಲ. ನಾವು ಹೋಗಿದ್ದ ಕ್ಲೈಮೇಟ್ ಕೂಡ ಅಂದರೆ ಸೀಸನ್ನಲ್ಲ, ಸೊ ನೋಡಬೇಕು ನೀರಿದೆಯೋ ಇಲ್ವೋ ಅಂತ. ಬನ್ನಿ ನೋಡುವ. ₹10 ಎಂಟ್ರಿ ಇದಕ್ಕೆ, ಬಟ್ ಇವಾಗ ನೀರು ಗೊತ್ತಿಲ್ಲ. Now we are going to Abbey Falls. ಇಂಗ್ಲೀಷ್ ನೀರಿಲ್ಲ ಸಾಕು. ವೈಡಲ್ಲಿದೆ, ಅದು ಕಾಣಿಸೋದಿಲ್ಲ, ಬಟ್ ಪ್ಲೇಸ್ ಒಳ್ಳೆ ಉಂಟು. ನಾವು ಹೋಗಿದ್ದಿನ ರಜೆ ಇದ್ರಿಂದ ಫುಲ್ ಕ್ರೌಡ್ ಇತ್ತು, ಆದ್ರೂ ನಾವು ಅದೇ ಗ್ಯಾಪಲ್ಲಿ ಒಂದು ಸ್ವಲ್ಪ ಫೋಟೋ ತೆಗೆದ್ವಿ. ಹಾಗೆ ಅಲ್ಲಿಂದ ವಾಪಸ್ ಬರುವಾಗ ಗೊತ್ತಾಯಿತು ಅಲ್ಲೊಂದು ಜಿಪ್ ಲೈನ್ ಇದೆ ಅಂತ. ಇದಂತೂ ಕಂಪ್ಲೀಟ್ಲಿ ಪ್ಲ್ಯಾನ್. ಅದು ನೋಡಿದ ತಕ್ಷಣ ನನಗೆ ಅನಿಸ್ತು ಟ್ರೈ ಮಾಡಲೇಬೇಕು, ಮತ್ತಿನ್ನು ಯಾವಾಗ ಲೈಫಲ್ಲಿ ಚಾನ್ಸ್ ಸಿಗ್ತದೆ ಅಂತ ಗೊತ್ತಿಲ್ಲ. ಸೊ ಐ ಜಸ್ಟ್ ಥಾಟ್ ಓಕೆ ಟ್ರೈ ಮಾಡುವ ಅಂತ. ನಾನೊಬ್ಬಳೇ ಟ್ರೈ ಮಾಡಿದ್ದೆ, ಯಾಕೆಂದ್ರೆ ನನಗೆ ಸ್ವಲ್ಪ ಧೈರ್ಯ ಜಾಸ್ತಿ ಆಯಿತಾ. ಇದು ಬಿಟ್ಟರೆ it was crazy and I enjoyed it. 6 starting on ready, 76 kg, 7 3. Ready ma'am? Yeah, ready. ಎಂತ ಆಯ್ತು? ಸಖತ್ತಾಗಿತ್ತು. ಫುಲ್ ಕಾಡ್ ಆಯ್ತಾ, ಬಿದ್ದಿದ್ರೆ ಹಿಡಿಲಿಕ್ಕಾಗ. ನಾವು ಫುಲ್ ಕಾನ್ಷಿಯಸ್ ಆಗಿದೆ ಕ್ಯಾಮ್ರಾ ಬಿಡ್ಬಾರ್ದು ಅಂತ. ಫುಲ್ಲು ಗ್ರೀನು, ನಾವು ಫುಲ್ ಕೆಳಗಡೆ ಎಲ್ಲ ನೋಡಿದೆ. ಬೆಟ್ಟಕ್ಕೆ ಹೋಗಿದ್ದಕ್ಕೆ ಇದು ಹೋಗಿತ್ತು. ಹೌದೌದು, ಅದೌದು ವರ್ತ್. ಜಿಪ್ಲೈನ್ ಮುಗಿಸಿ ನಾವು ಮತ್ತೆ ರೆಸಾರ್ಟ್ಗೆ ರಿಟರ್ನ್ ಹೊರಟ್ವಿ. ನಾವು ತುಂಬ ಎಲ್ಲ ಪ್ಲೇಸಸ್ ಕವರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದಿಲ್ಲ. ಲೈಕ್ ವಿಲ್ ಜಸ್ಟ್ ಎಂಜಾಯ್ ದ ರೈಡ್ ಅಂತ ಅಂದ್ಕೊಂಡು ಎಲ್ಲ ಕಡೆ ಆರಾಮ್ಸೆ ತಿರುಗಾಡ್ತಾ ಇದ್ವಿ ಅಷ್ಟೇ. ಬೈಕ್ ರೈಡ್ ಹೋಗಿ ಸಹ ತುಂಬ ದಿನ ಆಗಿತ್ತು. ಸೊ ವಿ ಜಸ್ಟ್ ಥಾಟ್ ಸ್ವಲ್ಪ ಬ್ರೇಕ್ ಸಿಗ್ತದೆ, ಮನಸ್ಸಿಗೆ ನೆಮ್ಮದಿ ಸಿಗ್ತದೆ ಅಂತ ಹೊರಟದ್ದು. ನಾವು ರಿಟರ್ನ್ ರೆಸಾರ್ಟಿಗೆ ಹೋಗಿ ಚಿಲ್ ಮಾಡೋ ಪ್ಲ್ಯಾನ್ ಇದೆ, ಯಾಕೆಂದರೆ ಅಲ್ಲಿ ಕತ್ಲಾದರೆ ಎಲ್ಲಿಗೆ ಸಹ ಹೋಗ್ಲಿಕ್ಕೆ ಆಗೋದಿಲ್ಲ, ಬಿಕಾಸ್ ಇಟ್ ಈಸ್ ಎ ಹಿಲ್ ಸ್ಟೇಷನ್ ಅಲ್ವಾ. ಸೊ ಬೆಟರ್ ಇಂಥ ಪ್ಲೇಸಸ್ಸಿಗೆಲ್ಲ ಬಂದಾಗ ಆದಷ್ಟು ಬೆಳಕಿದ್ದಾಗಲೇ ನಮ್ಮ ಸುರಕ್ಷಿತವಾದ ಜಾಗಕ್ಕೆ ಸೇರಿಕೊಂಡ್ರೆ ಸೇಫ್. ಯಾಕಂದರೆ ಗೊತ್ತಿಲ್ಲದೆ ಇರೋ ಜಾಗ ಅಲ್ವಾ, ಸೇಫ್ಟಿ ಸಹ ಇಂಪಾರ್ಟೆಂಟ್. ಎಂಜಾಯ್ಮೆಂಟ್ ಜೊತೆಗೆ ಸೇಫ್ಟಿ ಸಹ ಇರಬೇಕು. ಅದನ್ನ ನಾನು ರೀಸೆಂಟಾಗಿ ಕಲ್ತದ್ದು. ಓಕೆನಾ. ನೆಕ್ಸ್ಟ್ ಡೇ ನಾವು ತಲಕಾವೇರಿ ಹೋಗೋ ಪ್ಲ್ಯಾನ್ ಮಾಡಿದ್ವಿ. ಸೊ ಅದಕ್ಕೆ ಅದರ ನಿಯರ್ ಬೈ ಒಂದು ರೆಸಾರ್ಟ್ನ ಬುಕ್ ಮಾಡ್ಕೊಂಡ್ವಿ.
ಇದು ಸ್ವಲ್ಪ ಡಿಫ್ರೆಂಟಾಗಿದೆ ರೆಸಾರ್ಟ್, ಸ್ವಲ್ಪ ಪೀಸ್ಫುಲ್ಲಾಗಿ ಇತ್ತು. ಈ ಪ್ಲೇಸಸ್ಗೆ ಫ್ಯಾಮಿಲಿ ಆರ್ ಗ್ರೂಪ್ ಆಫ್ ಫ್ರೆಂಡ್ಸ್ ಜೊತೆಗೆ ಬಂದರೆ ವಿ ಕ್ಯಾನ್ ಪ್ಲೇ ಸೋ ಮೆನಿ ಗೇಮ್ಸ್. Climate was demanding for a 1 cup of tea, Maggie and some photos for the memories. Songs at the break of day, whispering pines, secrets untold. ನೆಕ್ಸ್ಟ್ ಡೇ ಮಾರ್ನಿಂಗ್ ಚೆಕ್ಔಟ್ ಮಾಡಿ ತಲಕಾವೇರಿ ಟೆಂಪಲ್ಗೆ ನಮ್ಮ ರೈಡ್ನ ಸ್ಟಾರ್ಟ್ ಮಾಡಿದ್ವಿ. ತಲಕಾವೇರಿ ಟೆಂಪಲ್ಗೆ ಮಾನ್ಸೂನ್ ಟೈಮಲ್ಲಿ ಬಂದರೆ ಇಟ್ ವಿಲ್ ಬಿ ಗುಡ್ ಆ್ಯಕ್ಚುಲಿ. ಬ್ಯಾಂಗ್ಳೂರ್ಗೆ ರಿಟರ್ನ್ ಹೋಗೋ ವೇನಲ್ಲಿ ಒಂದು ಬುದ್ಧ ಟೆಂಪಲ್ ಇದೆ, ನ್ಯಾಮ್ರೋಲಿಂಗ್ ಬುದ್ಧ ಮಾನೆಸ್ಟ್ರಿ, ವಿಚ್ ಈಸ್ 72 ಕಿಲೋಮೀಟರ್ಸ್ ಫ್ರಮ್ ತಲಕಾವೇರಿ. ಸೊ ನಾವು ಅಂದ್ಕೊಂಡ್ವಿ ಅದನ್ನು ಕವರ್ ಮಾಡಿ ದೆನ್ ವಿ ವಿಲ್ ಸ್ಟಾರ್ಟ್ ಅವರ್ ಜರ್ನಿ ಟು ಬ್ಯಾಂಗ್ಳೂರು. ಇಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ವಿ ಸ್ಟಾರ್ಟೆಡ್ ಅವರ್ ಜರ್ನಿ ಬ್ಯಾಕ್ ಟು ಬ್ಯಾಂಗ್ಳೂರ್. ಇಲ್ಲಿಗೆ ನಮ್ಮ ರೈಡ್ ಮುಗೀತು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಟಡಾ, ಬಾಯ್.